ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ನಿಮ್ಗೋಸ್ಕರವಾಗಿ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂತ ಒಂದು ಅದ್ಭುತ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನೆ ಸ್ನೇಹಿತರೆ, ಸ್ಫೂರ್ತಿ ಅಕಾಡೆಮಿ ಪ್ರತಿ ಬಾರಿಯೂ ಕೂಡ ನಿಮ್ಗೆ ಅದ್ಭುತವಾದಂತ ವಿಡಿಯೋಗಳ ಸರಣಿಯನ್ನ ಕೊಡ್ತಾನೆ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ಇಂದನೇ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ನಿಮ್ಮ ಮುಂದೆ ಸಿಗ್ತವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇತ್ತೀಚೆಗೆ ಅನ್ಅಕಾಡೆಮಿನಲ್ಲಿ ಕೂಡ ನಾನು ನಿಮ್ಗೆ ಲೈವ್ ತರಗತಿಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಯಾರ್ಯಾರು ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ತಾವೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ನನ್ನ ಹೆಸರನ್ನ ಸರ್ಚ್ ಮಾಡಬಹುದು, ರಮೇಶ್ ಶಿಕಾರಿಪುರ ಅಂತ ಹೇಳಿ. ಆ ಸರ್ಚ್ ಮಾಡೋದ್ರ ಮುಖಾಂತರ ನನ್ನ ಕೋಡ್ ಇದೆ ರಮೇಶ್ 99. ಈ ಕೋಡ್ ಅನ್ನ ಬಳಸೋದ್ರ ಮುಖಾಂತರ ಅನ್ಅಕಾಡೆಮಿಯ ಎಲ್ಲ ಕ್ಲಾಸ್ಗಳನ್ನ ಕೂಡ ನೀವೇನ್ ಮಾಡ್ಬೋದು, ನೋಡ್ಬೋದು. ಇದು ಸ್ಪೆಷಲ್ ಕ್ಲಾಸ್ ಲೈವ್ ತರಗತಿಗಳು ಕೂಡ ನಡೆಯುತ್ತೆ. 6 PM ಗೆ, 7 PM ಗೆ, 8 PM ಗೆ, 9 PM ಗೆ. ಈ 4 ಅವಧಿಗಳಲ್ಲೂ ತಾವು ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ಗಳನ್ನ ನೋಡ್ಬೋದು. ಹಾಗಾಗಿ ಯಾರ್ಯಾರು ಈವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ರೆಫರಲ್ ಕೋಡ್ ರಮೇಶ್ 99. ಈ ನಂಬರ್ನ, ಈ ಹೆಸರನ್ನ ಫುಲ್ ಕ್ಯಾಪಿಟಲ್ ಲೆಟರ್ ಅಲ್ಲೇ ಟೈಪ್ ಮಾಡೋದ್ರ ಮುಖಾಂತರ ನೀವು ಈ ಕೋರ್ಸ್ ಅನ್ನ ಎನ್ಕರೇಜ್ ಮಾಡಬಹುದು. ಮತ್ತೆ ಮುಂದಿನ ಎಲ್ಲ ದಿನಗಳಲ್ಲೂ ಕೂಡ ಅದ್ಭುತವಾದ ಕೋರ್ಸ್ ಗಳನ್ನ ಪಡೆಯೋದಕ್ಕೆ ತಾವು ಅರ್ಹರಿರ್ತೀರಿ. ಓಕೆ, ಹಾಗಾದ್ರೆ ಬನ್ನಿ, ವಿಡಿಯೋದಲ್ಲಿ ಎಂತೆಂತ ಪ್ರಶ್ನೆಗಳಿದೆ ಅಂತ ಹೇಳಿ ನೋಡೋಣ. ಸ್ನೇಹಿತರೆ, ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ 1 ಸ್ವಲ್ಪ ಅಪ್ಡೇಟೆಡ್ ಕ್ವಶನ್ಸ್. ಸುಭಾಷ್ ಚಂದ್ರ ಬೋಸ್ ಅವರು ವಾಸವಿದ್ದಂತ ಪೂರ್ವಜರ ಮನೆ ಈಗ ಏನಾಗಿ ಬದಲಾವಣೆ ಮಾಡಲಾಗಿದೆ? ನೇತಾಜಿ ಭವನ್ ಅಂತ ಮಾಡಿದಾರ, ನೇತಾಜಿ ಮ್ಯೂಸಿಯಂ ಮಾಡಿದಾರ, ನೇತಾಜಿ ಸದನ್ ಮಾಡಿದಾರ, ನೇತಾಜಿ ಸಂಗ್ರಹಾಲಯ ಮಾಡಿದಾರ? ಓಕೆ, ಯೋಚನೆ ಮಾಡಿ ನೋಡೋಣ. ಸ್ನೇಹಿತರೆ, ಈ ಪ್ರಶ್ನೆಗೆ ನಿಮ್ಮ ಅಕ್ಯುರೇಟ್ ಆಗಿರ್ತಕ್ಕಂಥ ಆನ್ಸರ್ ಅಂತಂದ್ರೆ ಈಗ ಅದನ್ನ ನೇತಾಜಿ ಮ್ಯೂಸಿಯಂ ಅಂತ ಕೂಡ ಅದನ್ನ ಮಾಡಿದ್ದಾರೆ. ನೇತಾಜಿ ಮ್ಯೂಸಿಯಂ ಅಂತ ವಿಚಾರವನ್ನು ಮಾಡಿಬಿಟ್ಟು ಅದರಲ್ಲಿ ನೇತಾಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲಾ ರೀತಿಯ ಪತ್ರ ವ್ಯವಹಾರಗಳ ಪತ್ರಗಳನ್ನ ಇಡಲಾಗಿದೆ. ಜೊತೆಗೆ ಆಗಿನ ಕಾಲದ ಅನೇಕ ಇತಿಹಾಸದ ಸಂಘಟನೆಗಳನ್ನ ತಿಳಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಅವರ ಬರವಣಿಗೆಗಳು, ಅವರ ಲೆಟರ್ಗಳು, ಅವರ ವಿಚಾರಗಳು ಎಲ್ಲದನ್ನೂ ಕೂಡ ನೇತಾಜಿ ಮ್ಯೂಸಿಯಂ ಅಲ್ಲಿ ಇಡಲಾಗಿದೆ. ಹಾಗಾಗಿ ಇವಾಗ್ಲೂ ಕೂಡ ನಿಮ್ಗೆ ಕೆಲವೊಂದು ವಿಚಾರಗಳು ನೇತಾಜಿ ಅವ್ರ ಬಗ್ಗೆ ಒಂದಿಷ್ಟು ಡೌಟ್ಸ್ ಇದೆಯಲ್ಲ, ಅಂತ ಡೌಟ್ಸ್ ಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಮಾಡತಕ್ಕಂತ, ಊಹೆ ಮಾಡಬಹುದಾದಂತಹ ಅನೇಕ ಪತ್ರ ವ್ಯವಹಾರಗಳು ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಬದುಕಿದ್ದಂತ ಈ ಮನೆಯಲ್ಲಿ ಈಗ ನೇತಾಜಿ ಮ್ಯೂಸಿಯಂ ಅಂತ ಕೂಡ ಅದನ್ನ ಮಾಡಲಾಗಿದೆ. ಸೊ ಮುಂದಿನ 2ನೇ ಪ್ರಶ್ನೆ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಅಖಿಲ ಭಾರತ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಲು ಸುಭಾಷ್ ಚಂದ್ರ ಬೋಸ್ ಅವರೊಂದಿಗೆ ಸೇರಿಕೊಂಡವರು ಮತ್ತು ಅವರ INA ಚಳುವಳಿಯಲ್ಲೂ ಕೂಡ ಭಾಗವಹಿಸಿದವರು ಯಾರು ಅಂತ. ಬೈಕುಂಠ ಶುಕ್ಲಾ ಅವರು, JP ನಾರಾಯಣ್, ರಾಮ್ ನಾರಾಯಣ್ ಪ್ರಸಾದ್ ಅವರು, ಶೀಲ್ ಬದ್ರಿಯಾಜಿ ಅಂತ ಹೇಳಿ. ಇದರಲ್ಲಿ ಯಾರು ಅಂತ ಹೇಳಿ ಯೋಚನೆ ಮಾಡಿ ನೋಡೋಣ. ಸ್ನೇಹಿತರೆ, ಈ ಪ್ರಶ್ನೆಗೆ ನಾವು ನೋಡೋದಾದ್ರೆ ಅಖಿಲ ಭಾರತ ಫಾರ್ವರ್ಡ್ ಬ್ಲಾಕ್ ಮತ್ತು INA ಇದರ ಹಿಂದಿನ ಸತ್ಯದ ರೂವಾರಿ ಅಂತಂದ್ರೆ ಶೀಲ್ ಬದ್ರಿಯಾಜಿ ಅಂತ ಕೂಡ ಕರಿತೀವಿ. ಇವ್ರ ಜೊತೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಅದ್ಭುತವಾದ ಚರ್ಚೆ ನಡೀತಾ ಇತ್ತು. ಹಾಗೆ ನಡೆಯೋದ್ರ ಮುಖಾಂತರವಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಚರ್ಚೆಯಲ್ಲಿ ತೊಡಗಿರ್ತಾ ಇದ್ರು. ಹಾಗೆ ಚರ್ಚೆಯಲ್ಲಿ ತೊಡಗೋದ್ರ ಮುಖಾಂತರವಾಗಿ ಅನೇಕ ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ರು. ಮತ್ ನಿಮ್ಗೆ ಇದು ಗೊತ್ತಿದೆ ಅಲ್ಲ, ಇದು ಅಖಿಲ ಭಾರತ ಫಾರ್ವರ್ಡ್ ಬ್ಲಾಕ್, ಇಟ್ಸ್ ಎ ಪೊಲಿಟಿಕಲ್ ಪಾರ್ಟಿ. ಇದು ಒಂದು ಅವ್ರದ್ದು ರಾಜಕೀಯ ಪಕ್ಷ ಕೂಡ ಹೌದು. ಇವ್ರ ರಾಜಕೀಯ ಪಕ್ಷ ಕಟ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ತ್ರಿಪುರಿ ಸಮಾವೇಶದಲ್ಲಿ ತ್ರಿಪುರಿ INC ನಲ್ಲಿ ಇವ್ರಿಗಾಗಿರ್ತಕ್ಕಂತಹ ಒಂದು ಬೇಜಾರದ ಸಂಗತಿಯಿಂದ ಕಾಂಗ್ರೆಸ್ ಇಂದ ವಿಮೋಚನೆ ಮಾಡ್ತಾರೆ. ಇವರು ಕಾಂಗ್ರೆಸ್ ಇಂದ ಹೊರಗೆ ಬಂದು ಇವ್ರು ರಚನೆ ಮಾಡದೆ ಫಾರ್ವರ್ಡ್ ಬ್ಲಾಕ್ ಅನ್ನೋ ಪೊಲಿಟಿಕಲ್ ಪಾರ್ಟಿ. ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಸೊ ಪ್ರಶ್ನೆ 3ಕ್ಕೆ ಬರೋಣ. ಈಗ ಸುಭಾಷ್ ಚಂದ್ರ ಬೋಸ್ ಅವರ ಆಪ್ತ ಪ್ರಬಂಧನ್ ಪುರಸ್ಕಾರ್ ನೆನ್ಪಿಟ್ಕೊಳ್ಳಿ.
ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿನ ಆಪ್ತ ಪ್ರಬಂಧನ್ ಪುರಸ್ಕಾರನ್ನು ಕೇಂದ್ರದ ಯಾವ ಸಚಿವಾಲಯದಿಂದ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ? ಒಂದು ಗೃಹ ವ್ಯವಹಾರಗಳ ಸಚಿವಾಲಯ, ದೆನ್ ರಕ್ಷಣಾ ಸಚಿವಾಲಯದಿಂದ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದಿಂದ, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದಿಂದ. ಯೋಚನೆ ಮಾಡಿ ನೋಡೋಣ. ಓಕೆ, ಈ ಪ್ರಶ್ನೆಗೆ ನೀವು ಸರಿಯಾಗಿ ಆನ್ಸರ್ಸ್ ಅನ್ನ ನೋಡೋದಾದ್ರೆ ಸ್ನೇಹಿತರೆ, ಇದು ಡಿಫೆನ್ಸ್ ಹೋಮ್ ಇಂದ ಕೊಡ್ತಕ್ಕಂಥದ್ದು. ಡಿಫೆನ್ಸ್ ಇಂದ ಅಲ್ಲ, ಇದನ್ನ ಹೋಮ್ ಮಿನಿಸ್ಟ್ರಿ ಇಂದ ಕೊಡ್ತಾ ಇದ್ದಾರೆ. ಪ್ರತಿ ಸಾರಿ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಸುಭಾಷ್ ಚಂದ್ರ ಬೋಸ್ ಅವರ ನೆನಪಿನಲ್ಲಿ ಆಪ್ತ ಪ್ರಬಂಧನ್ ಪುರಸ್ಕಾರನ್ನ ಏನ್ ಮಾಡ್ಲಾಗ್ತಾ ಇದೆ, ಕೊಡ್ಲಾಗ್ತಾ ಇದೆ. ಈ ಕೊಡೋದ್ರ ಹಿಂದಿನ ಬಹುಮುಖ್ಯವಾದ ಉದ್ದೇಶಗಳು ಕೂಡ ಬಹಳ ಇದೆ ಅಂತ ಕೂಡ ಹೇಳ್ಬೋದು. ಆಮೇಲೆ ಪ್ರತಿ ಬಾರಿ ಕೂಡ ಸುಭಾಷ್ ಚಂದ್ರ ಬೋಸ್ ಅವ್ರ ತರ ದೇಶಕ್ಕಾಗಿ ಹೋರಾಟಗಳ ಕ್ಷಣಗಳನ್ನ ಮಾಡ್ತಕ್ಕಂಥವ್ರಿಗೆ ಇದನ್ನ ಕೊಡ್ಲಾಗತ್ತೆ. ಓಕೆ, ಸೊ ಮುಂದಿನ 4ನೇ ಪ್ರಶ್ನೆ ನೋಡೋಣ. ಇದು ಚೆನ್ನಾಗಿದೆ. ಜರ್ಮನಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ನಿಮಗೆ ಗೊತ್ತಿದೆ ಆಜಾದ್ ಹಿಂದ್ ರೇಡಿಯೋ ಸೇವೆಯನ್ನ ಯಾವ ವರ್ಷದಲ್ಲಿ ಆರಂಭಿಸಿದ್ರು ಅಂತ? ಎ 1941, ಬಿ 1942, ಸಿ 1943, ಡಿ 1944. ಯಾವ ವರ್ಷದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ರೇಡಿಯೋ ಸೇವೆಯನ್ನ ಆರಂಭಿಸಿದ್ರು ಅಂತ? ಸೊ ಇವತ್ತಿನ ಪ್ರಶ್ನೆಯಲ್ಲಿ ನೀವು ನೋಡಬಹುದು, ಜರ್ಮನಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಗಿದ್ದಂತಹ ಟೈಮ್ ನೀವು ನೋಡೋದಾದ್ರೆ ದಟ್ ಈಸ್ 1942 ಬಿ. ಓಕೆ, ಸೊ ನಿಮ್ಗೆ 1942ರಲ್ಲಿ ಆಜಾದ್ ಹಿಂದ್ ರೇಡಿಯೋ ವ್ಯವಸ್ಥೆಯನ್ನ ಜರ್ಮನಿಯಲ್ಲಿ ಶುರು ಮಾಡ್ತಾರೆ. ಹಾಗೆ ಜರ್ಮನಿಯಲ್ಲಿ ಅವರ ಸೇವೆಗಳನ್ನ ಶುರು ಮಾಡೋದಕ್ಕೆ ಇಬ್ರು ವ್ಯಕ್ತಿಗಳು ಅವ್ರ ಜೀವನದಲ್ಲಿ ತುಂಬಾನೇ ಅದ್ಭುತವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ. ಅವರೇ ACN ಮೊದಲಿಯಾರ್ ಅಂತ ಕರಿತೀವಿ. ಓಕೆ, ಅವ್ರನ್ನ ACN ನಂಬಿಯಾರ್ ಅಂತನೂ ಕೂಡ ಇದೆ ಅವ್ರ ಪೂರ್ಣ ಹೆಸರು. ACN ನಂಬಿಯಾರ್ ಅವರು ಕೂಡ ಅದನ್ನ ಸಹಾಯ ಮಾಡಿದ್ದಾರೆ. ಮತ್ತೆ ಇನ್ನೊಬ್ರು ಅಂತಂದ್ರೆ ಹುಕ್ಮೇಟ್ ಅಂತ ಕರಿತೀವಿ. ಮತ್ತೊಬ್ರು ಹುಕ್ಮೇಟ್ ಅಂತ ಕರಿತೀವಿ. ಇವರಿಬ್ರು ಕೂಡ ಆಜಾದ್ ಹಿಂದ್ ರೇಡಿಯೋ ಪ್ರಸಾರದ ವಿಚಾರದಲ್ಲಿ ಜರ್ಮನಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಇದೇ ಜರ್ಮನಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಆಗಬೇಕಾದಂತಹ ಎಲ್ಲ ಸೇವೆಗಳ ಹಿಂದಿನ ರೂವಾರಿಗಳೇ ಇವರು. ಹಾಗಾಗಿ ACN ನಂಬಿಯಾರ್ ಅವರು ಮತ್ತೆ ಹುಕ್ಮೆಟ್ ಇವರಿಬ್ರು ಮಾಡಿರ್ತಕ್ಕಂಥ ಅಭೂತಪೂರ್ವದ ಯಶಸ್ಸೇ ಆಜಾದ್ ಹಿಂದ್ ರೇಡಿಯೋ ಸೇವೆಯನ್ನ ಸುಭಾಷ್ ಚಂದ್ರ ಬೋಸ್ ಅವರು 1942 ನಲ್ಲಿ ಕೊಡೋದ್ರ ಮುಖಾಂತರವಾಗಿ ಇಡೀ ಪ್ರಪಂಚದಾದ್ಯಂತದ ಎಲ್ಲ ಜನರಿಗೂ ಕೂಡ ಭಾರತದ ಪರವಾಗಿ ಹೋರಾಟ ಮಾಡತಕ್ಕಂತ ವಿದೇಶಿ ಸಮೂಹವನ್ನ ಒಟ್ಟುಗೂಡಿಸೋದಕ್ಕೆ ಇದು ತುಂಬಾನೇ ಸ್ಟ್ರಾಂಗ್ ಆದಂತ ವಿಚಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ಇದೆ. ಒಳ್ಳೆ ಪ್ರಶ್ನೆ. 1939 ತ್ರಿಪುರಿ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ INCಯ ಅಧ್ಯಕ್ಷರಾಗಿ ಮರು ಆಯ್ಕೆ ಆದಾಗ ಅವರು ಯಾರನ್ನ ಸೋಲಿಸಿದ್ರು ಅಂತ? JB ಕೃಪಲಾನಿ ಅವ್ರನ್ನ, ಪಟಾಭಿ ಸಿದ್ದರಾಮಯ್ಯ ಅವರನ್ನ, ದೆನ್ ರಾಜೇಂದ್ರ ಪ್ರಸಾದ್, ದೆನ್ ಅಬ್ದುಲ್ ಕಲಾಂ ಆಜಾದ್. ಓಕೆ ಸ್ನೇಹಿತರೆ, ಇದು 1939 ನೆನ್ಪಿಟ್ಕೊಳ್ಳಿ, ತ್ರಿಪುರಿ ಅಧಿವೇಶನ. ಬಹಳಷ್ಟು ಜನರು ಇಲ್ಲಿ ನಿಮ್ಗೆ ಒಂದು ಎಡವಟ್ಟಾಗ್ಬಿಡ್ತೀರಾ. ತ್ರಿಪುರಿ ಅಂತ ಇದೆಯಲ್ಲ, ಇದು ತ್ರಿಪುರಿ ಅಂದ ತಕ್ಷಣ ನಿಮ್ ತಲೆನಲ್ಲಿ ಹೋಗ್ತಕ್ಕಂಥದ್ದು ಇದು ತ್ರಿಪುರಾನ ಅಂತ. ಇದು ದಿಟ್ಸ್ ಇಸ್ ರಾಂಗ್. ಓಕೆ, ಅದಲ್ಲ. ತ್ರಿಪುರಿ ಬರೋದು ಎಲ್ಲಿ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಬರುತ್ತದು. ತ್ರಿಪುರಿ ಬರ್ತಕ್ಕಂಥದ್ದು ಒಂದು ಸಣ್ಣ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಬರುತ್ತೆ. ಜಬ್ಬಲ್ಪುರದ ಸಮೀಪ ಬರತಕ್ಕಂಥ ಪ್ಲೇಸ್ ಇದು. ಓಕೆ, ಈ ಮಧ್ಯಪ್ರದೇಶದಲ್ಲಿ 1939 ಸುಭಾಷ್ ಚಂದ್ರ ಬೋಸ್ ಅವರು 2ನೇ ಬಾರಿಗೆ INCಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು. ಅವಾಗ ಗಾಂಧೀಜಿಯ ಕ್ಯಾಂಡಿಡೇಟ್ ಆಗಿ ಪಟ್ಟಾಭಿ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ. ಬಟ್ ಈ ಒಂದು ಪಟ್ಟಾಭಿ ಸಿದ್ದರಾಮಯ್ಯನವರು ಭಾಗವಹಿಸಿದ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ, ಅವ್ರು ಗೆಲ್ತಾರೆ. ಗೆದ್ದ ತಕ್ಷಣ ನಿಮ್ಗೆ ನೆನಪಿರ್ಲಿ, ಗಾಂಧೀಜಿ ಅವ್ರು ಹೇಳ್ತಾರೆ, ಇದು ಪಟ್ಟಾಭಿ ಸೀತಾರಾಮಯ್ಯನವರ ಸೋಲ್ಗಿಂತ ಇದು ನನ್ನ ಸೋಲು ಅಂದ ತಕ್ಷಣ ತ್ರಿಪುರಿ ಸಮಾವೇಶದ ನಂತರ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಈ ಒಂದು ಸಮಾವೇಶದಿಂದ ಹೊರ ನೆಡ್ತಾರೆ. ಆಗನೇ ಶುರುವಾಗಿದ್ದಲ್ವಾ ನಮ್ಗೆ ಕಾಂಗ್ರೆಸ್ ವಿಮೋಚನೆ ಅಂತ ಕೂಡ ಕರಿತೀವಿ. INC ವಿಮೋಚನೆಯನ್ನ ಮಾಡ್ತಾರೆ. ಇಲ್ಲಿಂದ INC ಇಂದ ಹೊರಗೆ ಬಂದವರು ಮುಂದೆ ಅವ್ರು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಯಾವುದು?
ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂತ ಒಂದು ರಾಜಕೀಯ ಪಕ್ಷವನ್ನ ಹುಟ್ಟಾಕ್ತಾರೆ. ಓಕೆ, ಈಗ ಹುಟ್ಟಾಕೋದ್ರ ಮುಖಾಂತರವಾಗಿ ಒಂದು ಹೊಸ ಸಮಾವೇಶ ಕೂಡ ಇಲ್ಲಿ ಬಂತು. ಓಕೆ, ವೆರಿ ಗುಡ್. ಮುಂದಿನ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ ಇದೆ ನೋಡಿ, ತುಂಬಾ ಸುಂದರವಾಗಿದೆ ಪ್ರಶ್ನೆ. ಸುಭಾಷ್ ಚಂದ್ರ ಬೋಸ್ ಅವರು ಬರೆದಿರ್ತಕ್ಕಂಥ ಇಂಡಿಯನ್ ಸ್ಟ್ರಗಲ್ ಅನ್ನುವಂತ ಈ ಪುಸ್ತಕದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅನ್ನೋ ಪ್ರಶ್ನೆ ಇದು. which was is not right to against of Indian struggle, the book, okay, written by Subhash Chandra Bose. Here is the option A. ಇಲ್ಲೊಂದಿದೆ ನೋಡಿ, 1920 ಮತ್ತು 1942 ಇದು 1920ರಿಂದ 42ರ ನಡುವಿನ ಸ್ವತಂತ್ರಕ್ಕಾಗಿ ಭಾರತದ ಹೋರಾಟದ ಅವಧಿಯನ್ನ ಇದು ಒಳಗೊಂಡಿದೆ ಅಂತ. ನೆಕ್ಸ್ಟ್ ಎರಡನೇದಿದೆ, ಇದು ಹರಿಪುರ ಮತ್ತು ತ್ರಿಪುರಿ ಅಧಿವೇಶನಗಳನ್ನ ಒಳಗೊಂಡಿದೆ ಅಂತ. ಮೂರನೇದು, ಇದು ಗಾಂಧಿ ಇರ್ವಿನ್ ಒಪ್ಪಂದದ ಒಂದು ಅಧ್ಯಾಯವನ್ನ ಹೊಂದಿದೆ ಅಂತ. 4ನೇದು, ಇದು ಭಾರತದಲ್ಲಿ ರೈತ ಚಳುವಳಿಯ ಸಮಗ್ರ ಇತಿಹಾಸವನ್ನ ಚಿತ್ರಿಸುತ್ತದೆ ಅಂತ. ಯೋಚನೆ ಮಾಡಿ ನೋಡೋಣ ಸ್ನೇಹಿತರೆ. ನೆನ್ಪಿಡ್ಗಳೇ, ಇಂಡಿಯನ್ ಸ್ಟ್ರಗಲ್ ಅನ್ನೋ ಪುಸ್ತಕ ಏನೋ ಬರೀತಾರೆ, ಬಟ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ ಈಸ್ ದ ರೈಟ್ ಆನ್ಸರ್. ಇದು ಯಾಕೆ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಭಾರತದ ರಾಷ್ಟ್ರೀಯತೆಯ ಹೋರಾಟವನ್ನ ಪ್ರತಿಬಿಂಬಿಸಿದ ಪುಸ್ತಕ. ಇದು ರಾಷ್ಟ್ರೀಯತೆ ಹೋರಾಟದಲ್ಲಿ ಅವರು ಬರೀತಾರೆ 1920, ನಿಮಗೆ ಗೊತ್ತಿದೆ, ಅವರು ಲಂಡನ್ ನಿಂದ ವಾಪಸ್ ಬರ್ತಾರೆ. ICS ಪರೀಕ್ಷೆಗಳನ್ನು ಪಾಸ್ ಆಗಿ ಆ ನಂತರ ಲಂಡನ್ ನಿಂದ ವಾಪಸ್ ಬರ್ತಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಾರತದಲ್ಲಿ ನಡೀತು, ಹಾಗೆ ನಡೆದಾಗ ವಾಪಸ್ ಬರ್ತಾರೆ. ಇಲ್ಲಿನ ಸನ್ನಿವೇಶ ನೋಡ್ತಾರೆ. ನೆಕ್ಸ್ಟ್ 1920ನಲ್ಲಿ ಅಸಹಕಾರ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು. 21ಗೆ ಇವರು ಗಾಂಧೀಜಿ ಜೊತೆ ಮಾತುಕತೆಯೊಂದಿಗೆ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಇವರು ಸೇರ್ಕೊಳ್ತಾರೆ. ಆದ್ರೆ ಇದೇ ಗಾಂಧೀಜಿ ವಿಚಾರದಲ್ಲಿನೇ ಹಾಗೆ ಸೇರ್ಕೊಂಡ ನಂತರವೇ ಅವರು ಗಾಂಧಿ ವಿಚಾರದಲ್ಲಿ 1922 ಏನ್ ಚೌರಿ ಚೌರಾ ಘಟನೆ ಆಯ್ತು, ಅವಾಗ ಗಾಂಧೀಜಿಯ ನಡುವೆ ಒಂದು ರೀತಿಯ ಮಾತಿನ ಚಕಮಕಿಗೆ ಮೊದಲು ಬಾರಿಗೆ ಒಳಗಾಗ್ತಾರೆ ಇವರು 1922ನಲ್ಲಿ. ಅದಾದ ನಂತರ ನಿಮ್ಗೆ 1939 ಘಟನೆ ಅಂತೂ ಗೊತ್ತಿದೆ. ಇದು ಅದರಿಂದ ಹಿಂದೆ 1938 ಸಮಾವೇಶ ಬರುತ್ತೆ, ಹರಿಪುರ ಕಾಂಗ್ರೆಸ್ ಸೆಷನ್ಸ್ ಕೂಡ. ಓಕೆ, ಹರಿಪುರ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಕೂಡ ಅಷ್ಟೇ ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಗಾಂಧೀಜಿ ಒಂದು ಮಾತನ್ನ ಹೇಳ್ತಾರೆ. ಸುಭಾಷ್ ಅವರು ಹೇಳುವಂತ ಎಲ್ಲ ವಿಚಾರಗಳು ಕಾಂಗ್ರೆಸ್ನ ಬ್ಲಾಕ್ ಮತ್ತು ವರ್ಕಿಂಗ್ ಕಮಿಟಿಗಳಲ್ಲಿ ಚರ್ಚೆ ಮಾಡದೇ ಇರೋ ಅನೇಕ ವಿಚಾರಗಳನ್ನು ಇವರು ಪ್ರಸ್ತಾಪ ಮಾಡ್ತಾರೆ. ಇದರಿಂದ ದೇಶ ಸಹಿಸಿಕೊಳ್ಳುವ ಅಗತ್ಯತೆ ಕೂಡ ಮುಂದೆ ಬರ್ತದೆ ಅಂತ. ಇಂಥ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಹೇಳಿಕೆ ಕೊಟ್ಟಾಗ್ಲೇ ಸುಭಾಷ್ ಅವರಿಗೆ ಒಂದ್ ಕಡೆ ಹೆಮ್ಮೆ, ಮತ್ತೊಂದ್ ಕಡೆ ಬೇಜಾರು ಕೂಡ ಹೌದು. ದೇಶವೇ ಸ್ಟ್ರಾಂಗ್ ಆಗುತ್ತೆ, ಅದ್ರ ಅರ್ಗಿಸ್ಕೊಳ್ಳೋ ಸಾಮರ್ಥ್ಯ ನಮ್ಮವ್ರಿಗೆ ಇದೆಯಾ ಅಂತ ಗಾಂಧೀಜಿ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂತ. ಇದೆಲ್ಲ ಆಯ್ತು. 1939 ಸಮಾವೇಶ ಕೂಡ, ಇದು ತ್ರಿಪುರಿ ಅಧಿವೇಶನದಲ್ಲೂ ಕೂಡ ಆಯ್ತು. ಇದ್ರ ಬಗ್ಗೆನೂ ಕೂಡ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಕೂಡ ಬರ್ತದೆ. ಮತ್ತು ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತೂ ನಿಮಗೆ ಗೊತ್ತಿದೆ. ಅದು 1930ನಲ್ಲಿ ಡೆಲ್ಲಿನಲ್ಲಿ ನಡೆದಂತ ಒಂದು ಒಪ್ಪಂದ, ಹಾಗಾಗಿ ಡೆಲ್ಲಿ ಮ್ಯಾನಿಫೆಸ್ಟೋ ಅಗ್ರಿಮೆಂಟ್ ಅಂತ ಕೂಡ ಕರೀತಾರೆ. ಇದರ ಒಂದು ಸಮಗ್ರ ವಿಚಾರಗಳನ್ನು ಕೂಡ ಅದು ಹೊಂದಿತ್ತು. ಅವತ್ತು ಕೂಡ ಅಷ್ಟೇ ಸುಭಾಷ್ ಚಂದ್ರ ಬೋಸ್ ನಿಮ್ಮ ಮ್ಯಾನಿಫೆಸ್ಟೋ ಚರ್ಚೆನಲ್ಲಿ ನೀವು ಏನೇನು ವಿಚಾರಗಳನ್ನು ಮಾತಾಡಬೇಕು ಅಂತ ಹೇಳಿ ಸುಭಾಷ್ ಅವರು ಗಾಂಧೀಜಿಗೂ ಕೂಡ ಅವ್ರು ಹೇಳಿ ಕಳಿಸ್ತಾರೆ. ಇಲ್ಲಿವರೆಗೂ ನಾವು ಕೇಳ್ತಾ ಇರ್ತಕ್ಕಂಥ ಸ್ವರಾಜ್ಯದ ಅವಧಿ ಮುಗಿದೋಗಿದೆ, ಈಗ ನಮ್ಗೆ ಪೂರ್ಣ ಸ್ವರಾಜ್ಯದ ಬಗ್ಗೆ ನಾವು ಲಾಹೋರ್ ಸೆಷನ್ಸ್ ಅಲ್ಲಿ ಮಾತಾಡಾಗಿದೆ. ಈಗ ನೀವು ಗಾಂಧಿ ಇರ್ವಿನ್ ಜೊತೆ ಮಾತುಕತೆಗೆ ಹೋಗ್ತಾ ಇದ್ರೆ ಇರ್ವಿನ್ ಮುಂದೆ ನೀವು ಇಡಬೇಕಾದಂತ ಬೇಡಿಕೆಗಳು ಹೀಗೆ ಇರಬೇಕು ಅಂತ ಹೇಳ್ತಾರೆ. ಸೊ ಅವಾಗೂ ಕೂಡ ಗಾಂಧೀಜಿ ವರ್ಸಸ್ ಸುಭಾಷ್ ನಡುವೆ ಮತ್ತೊಂದು ಚಕಮಕಿ ಇದು ಹೀಗೆ ನಡೀತು. ಯಾಕೆಂದ್ರೆ ಯಂಗ್ಸ್ಟರ್ ಆಗಿ ಒಬ್ಬ ಏನ್ ಮಾತಾಡ್ಬೇಕೋ ಸುಭಾಷ್ ಚಂದ್ರ ಬೋಸ್ ಅದನ್ನ ಮಾತಾಡ್ತಾ ಇದ್ರು. ಆದ್ರೆ ಒಬ್ಬ ಪರಿಪಕ್ವತೆ ಇರ್ತಕ್ಕಂಥ ಗಾಂಧೀಜಿ ಪಕ್ವತೆಯ ವಿಚಾರಗಳನ್ನೇ ಮಾತಾಡ್ತಾ ಇದ್ರು. ಹೀಗೆ ಇವರಿಬ್ಬರ ನಡುವಿನ ಒಂದು ಅಂತರತೆ, ವಿಚಾರಗಳಲ್ಲಿ ಇಬ್ಬರದು ಒಂದೇ ಏಮ್, ಆದ್ರೆ ವಿಚಾರ ಮಾಡುವ ಒಂದು ಶಕ್ತಿಯ ಮತ್ತು ಸಹನಶೀಲತೆಗಳಲ್ಲಿ ಎರಡು ವ್ಯತ್ಯಾಸ ಇತ್ತು. ಹಾಗಾಗಿ ಮೂರು ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿತ್ತು. ಬಟ್ ರೈತ ಚಳುವಳಿಯ ಬಗ್ಗೆ ಇದು ಚಿತ್ರಣ ಮಾಡುವುದಿಲ್ಲ ಆಗ್ಬೇಕಿದು. ಯಾವುದೇ ಒಂದು ಫಾರ್ಮರ್ ಮೂವ್ಮೆಂಟ್ಸ್ ಗಳ ಬಗ್ಗೆ ಇಂಡಿಯನ್ ಸ್ಟ್ರಗಲ್ ಅಲ್ಲಿ ಬರೆಯಲ್ಪಟ್ಟಿಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕ್ವಶನ್ ನಂಬರ್ 7 ಇದೆ. ಕ್ವಶನ್ ನಂಬರ್ 7 ನಲ್ಲಿ ಏನಿದೆ ಅಂತ ನೋಡೋಣ. ಲಾರ್ಡ್ ಲಿನ್ಲಿತ್ಗೋ, ನೆನ್ಪಿಡಿ, ಲಾರ್ಡ್ ಲಿನ್ಲಿತ್ಗೋ ವೈಸ್ರಾಯ್ ಆದ ಸಂದರ್ಭದಲ್ಲಿ ಸಂಭವಿಸಿದ ಘಟನೆಗಳನ್ನ ಪರಿಗಣಿಸಬೇಕು. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೂ ಸುಭಾಷ್ ಅವರಿಗೂ ಮತ್ತೆ ಲಿನ್ಲಿತ್ಗೋ ಮಧ್ಯೆ ಇರುವಂತ ವಿಚಾರಗಳನ್ನು ಹೇಳ್ತೀವಿ ನಾವಿಲ್ಲಿ. ಒಂದು, ಫಾರ್ವರ್ಡ್ ಬ್ಲಾಕ್ ಪಕ್ಷದ ರಚನೆ. ಎರಡದು, ಮುಸ್ಲಿಂ ಲೀಗ್ ನಿಂದ ಪಾಕಿಸ್ತಾನ್ ನಿರ್ಣಯ ಜಾರಿ. ಸುಭಾಷ್ ರು ಕಾಂಗ್ರೆಸ್ ವಿಮೋಚನಾ ದಿನದ ಆಚರಣೆ. 4ನೇದು, ಸುಭಾಷ್ ಚಂದ್ರ ಬೋಸ್ ಭಾರತ ಬಿಟ್ಟು ಹೊರಟರು.
ಇವುಗಳಲ್ಲಿ ಯಾವುದು ಈ ಮೇಲಿನ ಕಾಲಾನುಕ್ರಮದಲ್ಲಿ ಸರಿಯಾಗಿದೆ ಅಂತೇಳಿ. ಇದರಲ್ಲಿ ಫಸ್ಟ್ ಯಾವ್ದಾಯ್ತು, ಲಾಸ್ಟ್ ಯಾವ್ದಾಯ್ತು ಅನ್ನೋದನ್ನ ಹೇಳಬೇಕು. ದ ಟೈಮ್ ಟು ಲಾರ್ಡ್ ಲಿನ್ಲಿತ್ಕೋ ಅವಾಗ ಭಾರತದಲ್ಲಿ ಇದ್ರು ಅನ್ನೋ ಕಾರಣದ ಕೂಡ ಕೆಳಗಿನೊಳಲ್ಲಿ ನೀವು ನೋಡ್ಬೇಕು. A1234 ಸೀರಿಯಲ್ ಆಗಿದೆ, ಬಿ ಇದೆ 4132 ಇದೆ, ಸಿ ಇದೆ 1324 ಅಂಡ್ ಡಿ ಇದೆ 4321. ಇದರಲ್ಲಿ ಯಾವ್ದು ಸರಿ ಅಂತೇಳಿ ಯೋಚನೆ ಮಾಡಿ ನೋಡೋಣ. ಓಕೆ ಸ್ನೇಹಿತರೆ, ಸೊ 7ನೇ ಪ್ರಶ್ನೆಗೆ ನೀವು ಸರಿಯಾದ ಆನ್ಸರ್ಸ್ ನೋಡೋದಾದ್ರೆ ಸಿ ಈಸ್ ದ ರೈಟ್ ಆನ್ಸರ್. ಇದು ಓಕೆ, ಇದು ಸಿ ಕ್ವಶನ್ಸ್, ಸಿ ಸೀರಿಯಲ್ ರೈಟ್ ಇದೆ. ಇದು 1324 ಇದೆ ನೋಡಿ, ಹೌದಾ. ಮೊದಲು ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನ ನಿರ್ಮೂಲನೆ ಸ್ಥಾಪನೆ ಮಾಡ್ತಾರೆ, ಕಾಂಗ್ರೆಸ್ ವಿಮೋಚನೆಯ ದಿನದ ಆಚರಣೆ ಶುರು ಮಾಡ್ತಾರೆ, ಕಾಂಗ್ರೆಸ್ ಇಂದ ಹೊರಬರುವ ಮತ್ತು ತನ್ನ ಬೆಂಬಲಿಗರು ಯಾರಿದ್ದೀರಾ ಅವರೆಲ್ಲರೂ ನಮ್ಮ ಫಾರ್ವರ್ಡ್ ಬ್ಲಾಕ್ಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಬಹುದು ಅಂತ. ಅದೇ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ ವಿಮೋಚನಾ ದಿನ ಮಾಡಿದಾಗ ಮುಸ್ಲಿಂ ಲೀಗ್ ಕೂಡ ತನ್ನ ವಿಮೋಚನಾ ದಿನವನ್ನ ಘೋಷಣೆ ಮಾಡುತ್ತೆ. ಘೋಷಣೆ ಮಾಡಿ ಮುಂದೆ 1940 ಲಾಹೋರ್ ಅಧಿವೇಶನದಲ್ಲಿ ಲಾಹೋರ್ ಸೆಷನ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಈ ಒಂದು ಹೊಸದಾಗಿರ್ತಕ್ಕಂತಹ ಪಾಕಿಸ್ತಾನ್ ನಿರ್ಣಯವನ್ನ ಹೊರಡಿಸ್ತಾರೆ. ಮೊಹಮ್ಮದ್ ಇಕ್ಬಾಲ್ ನೇತೃತ್ವದಲ್ಲಿ ನಡೀತಾ ಇದ್ದಂತ ಲಾಹೋರ್ ಸೆಷನ್ಸ್ ಅಲ್ಲಿ ಮುಸ್ಲಿಂ ಲೀಗ್ ಪಾಕಿಸ್ತಾನ್ ನಿರ್ಣಯವನ್ನು ಜಾರಿ ಮಾಡುತ್ತೆ. ಅದಾದ್ಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಭಾರತವನ್ನ ಬಿಟ್ಟು ಹೊರಡ್ತಾರೆ 1941ಗೆ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರ್ಲಿ. ಇದಿಷ್ಟು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಇದು 1939 ಇದು ಫಾರ್ವರ್ಡ್ ಬ್ಲಾಕ್ ಪಕ್ಷ ರಚನೆ ಆಗುತ್ತೆ. 1940 ಪಾಕಿಸ್ತಾನದ ನಿರ್ಣಯ ಕೂಡ ಆಗತ್ತೆ. 1939ನ ಎಂಡ್ ಪಾರ್ಟ್ ಡಿಸೆಂಬರ್ ಭಾಗದಲ್ಲಿ ಇದು ನಡೆಯುತ್ತೆ. ಹಾಗಾಗಿ 1 ಆದ್ಮೇಲೆ ನಿಮ್ಗೆ ಬರ್ತಕ್ಕಂಥದ್ದು 3 ಮ್ಯಾಟರ್ ಬರ್ತದೆ, ದೆನ್ 2, ದೆನ್ 4. ಇದಿಷ್ಟು ಕೂಡ ನಿಮ್ಗೆ ನೆನಪಿಡಿಕೊಳ್ಳಿ ಇವನ್ನ. ಓಕೆ, ಇದಿಷ್ಟು ಕೂಡ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 8ನೇ ಪ್ರಶ್ನೆ ಇದೆ, ಪಟ್ಟಿ 1, 2 ಹೊಂದಿಸಿ ಬರಿಬೇಕು ನೀವೀಗ. ಏರ್ ಪಟ್ಟಿನಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್ ಇದೆ. ಈ ಕಡೆ ಹಿಂದ್ ಸ್ವರಾಜ್, ದಿ ಗ್ರೇಟ್ ಇಂಡಿಯನ್ ಸ್ಟ್ರಗಲ್, ಆತ್ಮಚರಿತ್ರೆಯ ಬರಹಗಳು, ಎ ನೇಷನ್ ಇನ್ ಮೇಕಿಂಗ್. ಕೋಡ್ಗಳಿದೆ ನೋಡಿ, ಯಾವ್ದಕ್ಕೆ ಯಾವ್ದು ಸರಿ ಅಂತ ಹೇಳಿ. 2 ಅಂತೂ ನಿಮ್ಗೆ, 3 ಅಂತೂ ಗೊತ್ತಿದೆ, ಒಂದು ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ರೆ ಹಾಕ್ಬಿಡ್ತೀರಾ. ಹಾಗಾಗಿ 1ಕ್ಕೆ ಡಿನ, 2ಕ್ಕೆ ಎನ, 3ಕ್ಕೆ ಸಿನ, 4ಕ್ಕೆ ಬಿನ. ಸೊ ಇದಂತರ ನೋಡ್ತಾ ಬನ್ನಿ, ಯೋಚನೆ ಮಾಡಿ, ಆಮೇಲೆ ನಿಮ್ಗೊಂದು ಪೋಲ್ ಯೋಚನೆ ಮಾಡ್ತಾ ಇದೀರಿ ಅನ್ಕೊಂಡಿನಿ. ಈ ಪ್ರಶ್ನೆಗೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಗಿ ಉತ್ತರ ನೀವು ನೋಡೋದಾದ್ರೆ ದಟ್ಸ್ ಡಿ ಈಸ್ ದ ರೈಟ್ ಆನ್ಸರ್. ಡಿ ಆನ್ಸರ್ ಇದು ನಿಮಗೆ ಗೊತ್ತಿದೆ ನೋಡಿ. ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರ ಪುಸ್ತಕನೇ ಎ ನೇಷನ್ ಇನ್ ಮೇಕಿಂಗ್ ಅಂತ. ಓಕೆ, ಇನ್ನು ನಿಮ್ಗೆ ಗಾಂಧೀಜಿ ಅವ್ರದಂತೂ ಗೊತ್ತು ನಿಮ್ಗೆ, ಹಿಂದೂ ಸ್ವರಾಜ್, ಹೋಮ್ ರೂಲ್, ಹಿಂದೂ ಸ್ವರಾಜ್ ಬಗ್ಗೆ ಕೂಡ ಬರೀತಾರೆ. ಸುಭಾಷ್ ಚಂದ್ರ ಬೋಸ್ ಈಗ ತಾನೇ ಮಾತಾಡಿದ್ವಿ ನಾವು, ದಿ ಗ್ರೇಟ್ ಇಂಡಿಯನ್ ಸ್ಟ್ರಗಲ್ ಅಂತ. ಲಾಲಾ ಲಜಪತ್ ರಾಯ್ ಅವ್ರದ್ದು ಆಟೋಬಯೋಗ್ರಫಿಕಲ್ ರೈಟಿಂಗ್ಸ್ ಕೂಡ ಬರ್ತವೆ, ಆತ್ಮಚರಿತ್ರೆಯ ಬರಹಗಳು ಅಂತ. ಸೊ ಇದು ನಮ್ಗೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಈ ಕೆಳಗಿನ ಯಾವ ಸ್ಥಳದಲ್ಲಿ INA ಯನ್ನ ಆಯೋಜಿಸಿದ್ದರು? ರಂಗೂನ್, ಸಿಂಗಾಪುರ, ತೈವಾನ್, ಟೋಕಿಯೋ. ಯೋಚನೆ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಪ್ರಶ್ನೆಗೆ ನೀವು 9ನೇ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ನ ಗೊತ್ತೇ ಇರ್ತದೆ. ಇದು ಕನಸು ಮನಸ್ಸಲ್ಲೂ ಮರಿದೇ ಇರುವಂತ ಉತ್ತರ ಇದು ನಿಮ್ಗೆ. ಓಕೆ, ಸೊ ಅದೇನೆ ಸಿಂಗಾಪುರ್ ಅಲ್ಲಿ ಇದನ್ನ ರಚನೆ ಮಾಡಿದ್ರು ಅಂತ. ಸಿಂಗಾಪುರ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಸುಭಾಷ್ ಚಂದ್ರ ಬೋಸ್ ಅವ್ರ ವಿಚಾರದಲ್ಲಿ. ಓಕೆ, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕೂಡ ಅದು ನಮ್ಗೆ ಆಗತ್ತೆ. ಕಾರಣ ಇಷ್ಟನೇ, ಅಲ್ಲಿ ನಿಮ್ಗೆ 2 ವ್ಯಕ್ತಿಗಳು ಬರ್ತಾರೆ. ಒಬ್ರು ರಾಸ್ ಬಿಹಾರಿ ಘೋಷ್ ಅವರು. ಓಕೆ, ರಾಸ್ ಬಿಹಾರಿ ಘೋಷ್ ಅವರು, ಇವ್ರ ಜೊತೆಗೆ ಕ್ಯಾಪ್ಟನ್ ಮೋಹನ್ ಸಿಂಗ್ ಅವರು. ಕ್ಯಾಪ್ಟನ್ ಮೋಹನ್ ಸಿಂಗ್ ಅವರು ಇಲ್ಲಿ ಏನ್ ಇವ್ರಿಬ್ರದ್ದು ಕೆಲಸ ಅಂತಂದ್ರೆ, ರಾಸ್ ಬಿಹಾರಿ ಘೋಷ್ ಜಪಾನ್ ಜೊತೆಗಿನ ಮಾತುಕತೆ ಮಾಡಿಬಿಟ್ಟು ಇಂಗ್ಲೆಂಡ್ ನ ಪರವಾಗಿ ಹೋರಾಟ ಮಾಡಿದಂತ ಭಾರತದ ಕೈದಿಗಳನ್ನ ತಮ್ಗೆ ಒಪ್ಸೋದಕ್ಕೆ ಅವರು ಮನವೊಲಿಸ್ತಾರೆ. ಹಾಗೆ ಸಿಕ್ಕಂತ ಕೈದಿಗಳನ್ನ ಆಜಾದ್ ಹಿಂದ್ ಫೌಜ್ ಕಲ್ಪನೆಯ ಹಿನ್ನೆಲೆಯಲ್ಲಿ ಮೋಹನ್ ಸಿಂಗ್ ಅವರಿಗೆ ಮೊದಲ ತರಬೇತಿಯನ್ನ ಕೊಟ್ಬಿಟ್ಟು ಒಂದು ಫ್ಲಾಗ್ ಓರಿಯಂಟೇಶನ್ಸ್ ಕೂಡ ಮಾಡ್ತಾರೆ. ಮುಂದೆ ಇದೇ ಸಿಂಗಾಪುರ್ ಅಲ್ಲಿ ರಾಸ್ ಬಿಹಾರಿ ಘೋಷ್ ಆಜಾದ್ ಹಿಂದ್ ಫೌಜ್ ಅನ್ನ ಹಸ್ತಾಂತರ ಮಾಡೋ ಕಾರ್ಯಕ್ರಮ ಇಟ್ಕೊಳ್ತಾರೆ.
ಹಾಗೆ ಹಸ್ತಾಂತರ ಮಾಡೋದ್ರ ಮುಖಾಂತರವಾಗಿ ಸಿಂಗಾಪುರಲ್ಲಿ IN ಹುಟ್ಟತ್ತೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಪರಿಕಲ್ಪನೆ. ಅದು ನಿಮ್ಗೆ ಇಲ್ಲಿ ಸಿಗ್ತಕ್ಕಂಥ ಮ್ಯಾಟರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಒಂದು 100 ಕರೆಂಟ್ ಅಫೇರ್ಸ್ ಪ್ರಶ್ನೆ. NDRF ನ ಯಾವ NDRF ನ ಬೆಟಾಲಿಯನ್ ಮೊದಲ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಆಪ್ತ ಪ್ರಬಂಧನ್ ಪುರಸ್ಕಾರವನ್ನ ಗೆದ್ದಿದೆ? ಎಷ್ಟನೇ ಬೆಟಾಲಿಯನ್ ಅಂತ, NDRF ನ ಎಷ್ಟನೇ ಬೆಟಾಲಿಯನ್? ಓಕೆ, ಹಾಗಾಗಿ ಇಲ್ಲಿ 9ನೇ ಬೆಟಾಲಿಯನ್, 11, 8ನೇ, 4ನೇ ಅಂತಿದೆ. ಯೋಚನೆ ಮಾಡಿ ನೋಡೋಣ. ಸೊ ಅಂತೂ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ C is the right answer. NDRF ನ ಆಪ್ತ ಪ್ರಬಂಧನ್ ಪುರಸ್ಕಾರ ಇದಕ್ಕೆ ಕೂಡ ಸಿಕ್ಕಿದೆ. ಸೊ ಹಂಗಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಮಾಡ್ತಾ ಇರ್ತಕ್ಕಂಥ 8ನೇ ಬೆಟಾಲಿಯನ್ಗೆ ಏನ್ ಮೊನ್ನೆ ಪ್ರವಾಹಗಳಲ್ಲಿ ಕೆಲಸ ಮಾಡಿದ್ರು ಅವ್ರಿಗೆ ಇದನ್ನ ಕೊಡ್ಲಾಗ್ತಾ ಇದೆ. ಪ್ರಮಾಣ ಪತ್ರದ ಜೊತೆಗೆ 51 ಲಕ್ಷ ನಗದು ಬಹುಮಾನ ಇರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಇದೆ, 11ನೇ ಕ್ವಶನ್ಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಸ್ತು ಸಂಗ್ರಹಾಲಯ ಈ ಕೆಳಗಿನ ಯಾವ ನಗರದಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡಿದೆ? ಯಾವುದು ನಗರದಲ್ಲಿ? 1 is ಪೋರ್ಟ್ ಬ್ಲೇರ್ ಇದೆ, 2 ನವದೆಹಲಿ ಇದೆ, 3 ತಿರುಚಿನಾಪಳ್ಳಿ, 4 ಕೊಲ್ಲಂ ಇದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಕರೆಕ್ಟ್ ಆಗಿ ಆನ್ಸರ್ ಅಂತಂದ್ರೆ ನವದೆಹಲಿಯಲ್ಲಿ ಇದನ್ನ ಮಾಡಲಾಗಿದೆ. ಇವತ್ತು ಇವರಿಗೆ ಇದನ್ನ ಕೊಡಲಾಗಿದೆ. ಓಕೆ, ನವದೆಹಲಿಯಲ್ಲಿ ಇದನ್ನ ಘೋಷಣೆ ಮಾಡಲಾಗಿದೆ. ಹಂಗಾಗಿ ಸ್ನೇಹಿತರೆ ನೆನಪಿರಲಿ, ನವದೆಹಲಿಯಲ್ಲಿ ಇತ್ತೀಚೆಗೆ ಇದನ್ನ ಉದ್ಘಾಟನೆ ಮಾಡಲಾಗಿದೆ. ಸೊ ಅದು ಕೂಡ ನೆನಪಿರಲಿ. ನೆಕ್ಸ್ಟ್ ಬರೋಣ, 12ನೇ ಪ್ರಶ್ನೆ ಇದೆ ನೋಡಿ. ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅಂತ ನೆನಪಿಡ್ಗಡೆ, ಇಂಪಾರ್ಟೆಂಟ್ ಕ್ವಶನ್ ಇದ. ಬಹಳಷ್ಟು ಜನ ನೀವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಓದುವಾಗ ಇದ್ರ ಬಗ್ಗೆ ಬಹಳಷ್ಟು ಜನ ಹಾರಿಸ್ಕೊಂಡು ಹೋಗ್ಬಿಟ್ಟಿರ್ತೀರಿ. ನಮ್ಮ UPSC ಸ್ಟ್ರೇಂಜರ್ ಅಲ್ಲಿ ಈ ಪ್ರಶ್ನೆಗಳೆಲ್ಲ ಕೇಳಿದ್ದಾರೆ CGL ಅಲ್ಲಿ. ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅನ್ನ ಜವಾಹರ್ಲಾಲ್ ನೆಹರು ಅವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 2ನೇದಿದೆ, ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಮೊದಲು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್. ಅದು ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೀತು ಅಂತ. ಸೊ ಮೇಲಿನ ಹೇಳಿಕೆಯಲ್ಲಿ ಯಾವ್ದು ಸರಿ ಇದೆ? 1 ಮಾತ್ರ ಸರಿನಾ, 2 ಮಾತ್ರ ಸರಿನಾ, 1, 2 ಸರಿನಾ, D 1 ಮತ್ತು 2 ಎರಡೂ ತಪ್ಪಿದ್ಯಾ ಅಂತ ಯೋಚನೆ ಮಾಡಿ ನೋಡೋಣ. ಫೈನಲಿ ಈ ಪ್ರಶ್ನೆಗೆ ಇಂಡಿಯನ್ ಲಿಬರ್ಟೀಸ್ ಯೂನಿಯನ್ಗೆ ಇದು 1 ಮತ್ತೆ 2 ಉತ್ತರ ಕೂಡ ಸರಿ ಇದೆ. ಜವಾಹರ್ಲಾಲ್ ನೆಹರು ಕೂಡ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಹರಿಪುರ್ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಸ್ಥಾಪನೆ ಮಾಡಿದ್ರು. ಗೊತ್ತಾಯ್ತು. ನೆಕ್ಸ್ಟ್ ಪ್ರಶ್ನೆ, 13ನೇ ಪ್ರಶ್ನೆ. ಈ ಕೆಳಗಿನ ರಾಜಕೀಯ ನಾಯಕರನ್ನು ಅವರ ಕಾವ್ಯನಾಮಗಳೊಂದಿಗೆ ಪರಿಗಣಿಸಿ ಅಂತ. ಗೋಪಾಲ್ ಹರಿ ದೇಶ್ಮುಖ್, ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇವ್ರ ಬಗ್ಗೆ. ಚಿತ್ತರಂಜನ್ ದಾಸ್, ಸುಭಾಷ್ ಚಂದ್ರ ಬೋಸ್. ಈ ಕಡೆ ಲೋಕಹಿತವಾದಿ, ದೀನಬಂಧು, ದೇಶ ಪ್ರೇಮಿಗಳ ರಾಜಕುಮಾರ. ಓಕೆ, ಪ್ರಿನ್ಸ್ ಆಫ್ ಪ್ಯಾಟ್ರಿಯೋಟ್ಸ್ ಅಂತ ಕೂಡ ಕರೀತಾರೆ. ಯಾರಿದ್ರಲ್ಲಿ ಯಾವುದು ಸರಿಯಾಗಿದೆ? 1, 2 ಮಾತ್ರ, 1, 3 ಮಾತ್ರ, 2 ಮತ್ತೆ 3, 1, 2, 3. ಯೋಚನೆ ಮಾಡಿ. 13ನೇ ಪ್ರಶ್ನೆಗೆ ನೀವು ನೋಡಬಹುದಾದಂತಹ ಒಂದು ಇಂಪಾರ್ಟೆಂಟ್ ಅಂತಂತಂದ್ರೆ ಇಲ್ಲಿ 2 ಕರೆಕ್ಟ್ ಇದೆ, 1 ತಪ್ಪಿದೆ. ಓಕೆ, ಸೊ ಹಾಗೆ ನೀವು ನೋಡಬಹುದು B ಈಸ್ ದ ರೈಟ್ ಆನ್ಸರ್ ಆಗಿ ಕಾಣುತ್ತದೆ ಅಲ್ವಾ? B ಈಸ್ ದ ರೈಟ್ ಆನ್ಸರ್ ಆಗಿ ಕಾಣುತ್ತೆ. ಯಾಕೆ ಅಂತಂದ್ರೆ ಗೋಪಾಲ್ ಹರಿ ದೇಶ್ಮುಖ್ ಏನಂತ ಕರಿತೀವಿ ಅವ್ರಿಗೆ? ಲೋಕಹಿತವಾದಿ ಅಂತಾನೆ ಕರೆಯೋದವ್ರನ್ನ, ಲೋಕಹಿತವಾದಿ ಅಂತ ಕೂಡ ಕರಿತೀವಿ. ಚಿತ್ತರಂಜನ್ ದಾಸ್ ಇವ್ರನ್ನ ಅವತ್ತು ನಿಮಗೆ ಇದು ಕನ್ಫ್ಯೂಸ್ ಆಗ್ತೀರಿ ಅಂತ ಹೇಳಿದ್ದೆ ನಾನು. ಓಕೆ, ದೀನಬಂಧು ಅಂದ್ರೆ CF ಆಂಡ್ರ್ಯೂಸ್ ಅವರು, ಆಂಡ್ರೂ. ಚಿತ್ತರಂಜನ್ ದಾಸ್ ಅಂದ್ರೆ ದೇಶಬಂಧು. ಬಹಳ ಸರಿ ಮಿಸ್ ಮಾಡಿದ್ದಾರೆ ಇದನ್ನ, ಹಂಗಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋಣ, 14ನೇ ಪ್ರಶ್ನೆ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸ್ ಈ ಕೆಳಗಿನ ಯಾವ ವಿಚಾರಕ್ಕೆ ಹೆಚ್ಚು ಒತ್ತು ನೀಡಿದ್ರು ಅಂತ? ಅಧ್ಯಕ್ಷರಾಗಿದ್ದಾಗ ಭಾರತದ ಕೈಗಾರಿಕೀಕರಣ, ಸೋವಿಯತ್ ಮಾದರಿಯಲ್ಲಿ ಆರ್ಥಿಕ ಬೆಳವಣಿಗೆಯನ್ನ ಯೋಜಿಸೋದು, 3 ರಾಷ್ಟ್ರೀಯ ಯೋಜನಾ ಸಮಿತಿಯ ರಚನೆ ಮಾಡೋದು. ಇದರಲ್ಲಿ ಯಾವ್ದು ಸರಿ ಅಂತ? KA = 1 and 2 ರೆಡಿ ಆಗಿದೆ, B ಯಲ್ಲಿ 2, 3 ಸರಿ ಇದೆ, C 1, 3 ಸರಿ ಇದೆ, D 1, 2, 3 3 ಸರಿಯಾಗಿದೆ ಅಂತ ಯೋಚನೆ ಮಾಡಿ ನೋಡೋಣ ಅವರು. ಸೊ ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ 14ನೇ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದು. ಅವರು ಸುಭಾಷ್ ಚಂದ್ರ ಬೋಸ್ ಅವರು ಆ ಕಾಲಕ್ಕೆ ಹರಿಪುರ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಅವರು ತಂದಿದ್ದೇ ರಾಷ್ಟ್ರೀಯ ಯೋಜನಾ ಸಮಿತಿಯ ವಿಚಾರ. ಅವ್ರು ಅದ್ರಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋದು ಅದನ್ನೇ. 1 ಭಾರತ ಕೈಗಾರಿಕೀಕರಣ ಆಗ್ಬೇಕು,
ಸೋವಿಯತ್ ಮಾದರಿಯಲ್ಲಿ ಆರ್ಥಿಕ ಬೆಳವಣಿಗೆ ಮಾಡಬೇಕು ಅಂತಂತಂದ್ರೆ ಈ ಸಂದರ್ಭಕ್ಕೆ ಇಬ್ರು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದ್ರು. ಒಂದು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು USSR ನ ಒಂದು ವಿಚಾರಧಾರೆ ಅವ್ರ ಮುಂದೆ ಯಾವಾಗೂ ಇತ್ತು. ಯಾಕೆಂದ್ರೆ ಸೋಷಿಯಲಿಸ್ಟ್ ಒಂದು ವಿಚಾರಗಳು ಅವ್ರ ಮುಂದೆ ಯಾವಾಗ್ಲೂ ಕೂಡ ಇತ್ತು. ಜೊತೆಗೆ ಜವಾಹರ್ಲಾಲ್ ನೆಹರು ಮತ್ತೆ ಅವರ ಅಪ್ಪ ಮೋತಿಲಾಲ್ ನೆಹರು ಅವರು 1934 ಇಂದನೂ ಕೂಡ ಅವರು ಇದನ್ನ ಸುತ್ತಾಕೊಂಡು ಬಂದಿದ್ರು ರಷ್ಯಾವನ್ನ. ಅವರಲ್ಲೂ ಕೂಡ ಈ ಆರ್ಥಿಕ ಬೆಳವಣಿಗೆ ಇತ್ತು. ಹಾಗಾಗಿ ಇಬ್ರು ತಲೆನಲ್ಲೂ ಕೂಡ ಓಡ್ತಾ ಇದ್ದಿದ್ದು ಇದೇನೆ. ಅದರಿಂದಾಗಿ ಅವರು ಯೋಜನಾ ಸಮಿತಿ ರಚನೆ ಮಾಡಬೇಕು ಅಂತನೂ ಕೂಡ ಯೋಚನೆ ಮಾಡ್ತಾರೆ. ಹಂಗಾಗಿ ಇಂಡಸ್ಟ್ರಿಯಲೈಸೇಷನ್ಸ್ ಆಫ್ ಇಂಡಿಯಾ ಕಾನ್ಸೆಪ್ಟ್, ಇಂಡಿಯಾಕ್ಕೆ ಹೊಸ ಎಕನಾಮಿಕಲ್ ಸ್ಟ್ರಾಟಜಿಗಳನ್ನು ಕೊಡೋದು, ಅದಕ್ಕಾಗಿ ಬೇಕಾಗತ್ತೆ ರಾಷ್ಟ್ರೀಯ ಯೋಜನಾ ಸಮಿತಿ. ಇದು ಕೂಡ ಅವ್ರು ಮಾಡ್ತಾರೆ. 1, 2, 3 ಮೂರು ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ. ಸೊ 15ನೇ ಪ್ರಶ್ನೆಗೆ ಬರೋಣ. ಇದು ಕೂಡ ವೆರಿ ಇಂಪಾರ್ಟೆಂಟ್. 1939ರಲ್ಲಿ ತ್ರಿಪುರಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಂದ ಯಾರು ಸೋಲಿಸಲ್ಪಟ್ಟರು ಅಂತ. ಸೊ ಈ ಪ್ರಶ್ನೆ ಪದೇ ಹೇಳೋದೇನಿಲ್ಲ, ನಿಮ್ಗೆ ಹೇಳಿದೀನಿ. ಪಟ್ಟಾಭಿ ಸಿದ್ದರಾಮಯ್ಯನವರು ಇದನ್ನ ಗೆಲ್ತಾರೆ. ನೆಕ್ಸ್ಟ್ ನೋಡೋಣ. ಅದ್ರ ಮುಂದಿನ ವಿಚಾರ ವೆರಿ ಇಂಪಾರ್ಟೆಂಟ್. ತ್ರಿಪುರಿ ಅಧಿವೇಶನದಲ್ಲಿ ಗಾಂಧೀಜಿಯವರ ಅಭ್ಯರ್ಥಿಯನ್ನು ಸೋಲಿಸುವ ಮೂಲಕ INC ಅಧ್ಯಕ್ಷರಾಗಿ ಮರು ಆಯ್ಕೆ ಆದವರು ಯಾರು? ಪಟ್ಟಾಭಿ ಸಿದ್ದರಾಮಯ್ಯನವರಾದ್ರ, ರಾಜೇಂದ್ರ ಪ್ರಸಾದ್ ಅವರಾದ್ರ, JB ಕೃಪಲಾನಿ ಅವರಾದ್ರ, ನೆಲ್ಲಿ ಸೇನ್ ಗುಪ್ತಾ ಅವರಾದ್ರ ಅಂತ ಯೋಚನೆ ಮಾಡಿ ನೋಡೋಣ. ಎಲ್ಲರಿಗೂ ಗೊತ್ತಿದೆ ಇದು. ಪಟ್ಟಾಭಿ ಸಿದ್ದರಾಮಯ್ಯನವರು ಸೋತ್ ಮೇಲೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರಿಗೆ ಈ ಆಫರ್ ಸಿಕ್ಬಿಡ್ತು. ಯಾಕೆ ಅಂತಂದ್ರೆ ಈ ಕಡೆ ಪಟ್ಟಾಭಿ ಸಿದ್ದರಾಮಯ್ಯನವರು ಆಗಿಲ್ಲ, ಈ ಕಡೆ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲ. ಮಧ್ಯದಲ್ಲಿ ಅವಾಗ ರಾಜೇಂದ್ರ ಪ್ರಸಾದ್ ಅವ್ರನ್ನ ಮಾಡ್ತಾರೆ. ಹಾಗೆ ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಅಲ್ಲಿ ವಿಭಿನ್ನವಾಗಿದ್ದಂತಹ ವಿಚಾರಧಾರೆಗಳಿಗೆ ಸ್ವಲ್ಪ ಹೊಸ ಭಾಷ್ಯಗಳನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಇದು ನಮ್ಗೆ ಗೊತ್ತಾಗುತ್ತೆ. ಇದೇ ಟೈಮಲ್ಲೂ ಕೂಡ ನೆನಪಿರ್ಲಿ, ಗಾಂಧೀಜಿ ಕೂಡ ಕಾಂಗ್ರೆಸ್ ಇಂದ ಸುಸ್ತೊಡೆದು ಹೊರಗಿರ್ತಾರೆ. ಕಾಂಗ್ರೆಸ್ನ ಯಾವುದೇ ಚಟುವಟಿಕೆಗಳಲ್ಲಿ ಮುಂದಿನ 4-5 ವರ್ಷ ಅವ್ರು ಭಾಗವಹಿಸೋದೇ ಇಲ್ಲ. ಆರೋಗ್ಯ ತುಂಬಾ ಹದಗೆಡುತ್ತೆ. ಅವಾಗ ಅವರು ಕೆಲವೊಂದು ಅವ್ರು ಈ ಹಿಂದೆನೂ ಕೂಡ ಮಾಡ್ಕೊಂಡಿದ್ದಂತಹ ಅಸ್ಪೃಶ್ಯತಾ ನಿರ್ಮೂಲನಾ ಲೀಗ್ನ ಪರವಾಗಿ ಹರಿಜನ್ ಪತ್ರಿಕೆಗಳನ್ನ ಇಟ್ಕೊಂಡು ಅನೇಕ ವಿಚಾರಧಾರೆಗಳನ್ನ ಭಾರತದಲ್ಲಿ ಹರಡೋದಕ್ಕೆ ಶುರು ಮಾಡ್ತಾರೆ. ಅದು ಕೂಡ ಒಂದು ಕಾರಣ ಆಗತ್ತೆ. ಸೊ ಓಕೆ, ನೆಕ್ಸ್ಟ್ ನೋಡೋಣ. 17ನೇ ಪ್ರಶ್ನೆ. ಈ ಕೆಳಗಿನ ಯಾವ ದೇಶಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಟೈಗರ್ ಲೀಸನ್ ಅನ್ನೋ ಸಂಘಟನೆಯನ್ನ ಸ್ಥಾಪನೆ ಮಾಡಲಾಗಿದೆ? ಟೈಗರ್ ಲೀಸನ್ ಅಂತ ಹೇಳಿ ಸಿಂಗಾಪುರದಲ್ಲ, ಜರ್ಮನಿ ಅಲ್ಲ, ಜಪಾನ್ ಅಲ್ಲಿ, ಇಟಲಿನಲ್ಲಿ ಇವಾಗ್ಲೂ ಕೂಡ ಸುಭಾಷ್ ಚಂದ್ರ ಬೋಸ್ ಆದರ್ಶಗಳನ್ನ ಪಾಲಿಸುವಂತಹ ಟೈಗರ್ ಲೀಸನ್ ಅನ್ನುವಂತ ಒಂದು ಫೋರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಯಾವ ದೇಶದಲ್ಲಿ? ನೆನಪಿರ್ಲಿ, ಈ ಕೆಳಗಿನ ಯಾವ ದೇಶಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಟೈಗರ್ ಲೀಸನ್ ಅನ್ನ ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಅದು ಜರ್ಮನಿಯಲ್ಲಿ ಟೈಗರ್ ಲೀಸನ್ ಅನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರೋಣ. ಈ ಕೆಳಗಿನವುಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನಾಪತ್ತೆ ಪ್ರಕರಣದ ವಿಚಾರಣಾ ಆಯೋಗವಾಗಿ ಯಾವುದಿತ್ತು ಅಂತ. ಒಂದು ನಾನಾವತಿ ಆಯೋಗ, ಇನ್ನೊಂದು ಮುಖರ್ಜಿ ಆಯೋಗ, ಲೆಬ್ರಾನ್ ಆಯೋಗ, ದೆನ್ ನ್ಯಾಯಮೂರ್ತಿ ಶಿವಸುಬ್ರಹ್ಮಣ್ಯಂ ಆಯೋಗ. ಯೋಚನೆ ಮಾಡಿ ನೋಡೋಣ. ಈವರೆಗೂ ಕೂಡ ನಮ್ಮಲ್ಲಿ ಮುಖರ್ಜಿ ಆಯೋಗ ತನ್ನ ವರದಿಯನ್ನ ಕೊಟ್ಟಿದೆ, ಬಟ್ ಆ ವರದಿಯನ್ನ ಇನ್ನೂ ನಾವು ಪುರಸ್ಕೃತಗೊಳಿಸಿಲ್ಲ. ಅನಿತಾ ಬೋಸ್ ಅವ್ರು ಏನಿದ್ದಾರಲ್ಲ, ಸುಭಾಷ್ ಚಂದ್ರ ಬೋಸ್ ಅವ್ರ ಮಗಳು, ಅವ್ರು ಇದುವರೆಗೂ ಕೂಡ ಅದರ ಮೇಲಿನ ಒಪ್ಪಿಗೆಯನ್ನ ನೀವು ಸೂಚಿಸಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ, ಬಟ್ ಅವರು ಅದನ್ನ ತಿರಸ್ಕೃತಗೊಳಿಸಿದ್ದಾರೆ. ಹಾಗಾಗಿ ಮುಖರ್ಜಿ ಆಯೋಗಕ್ಕೂ ಅವತ್ತಿನ ಘಟನೆಗೂ ಇದು ಸರಿಯಾಗಿ ಆಗಿಲ್ಲ ಅನ್ನೋದೇ ಅವರ ರಿಪೋರ್ಟ್. ಮತ್ತು ಈ ನಾನಾವತಿ ಆಯೋಗ ನಿಮ್ಗೆ ಗೊತ್ತಿದೆ, ಮೋಸ್ಟ್ಲಿ ಗೋಧ್ರಾ ವಿಚಾರಧಾರೆಗಳನ್ನು ಮಾಡಿದ್ದೆ ಈ ನ್ಯಾಯಮೂರ್ತಿ ಆಯೋಗ. ಅದು ನಾನಾವತಿ ಆಯೋಗದ ಬಗ್ಗೆ. ಸೊ ಇರ್ಲಿ, ನೆಕ್ಸ್ಟ್ ನೋಡೋಣ. 19ನೇ ಪ್ರಶ್ನೆ ಇದೆ, ಸೂಪರ್ ಆಗಿದೆ ಕ್ವಶನ್ಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮುಕ್ತ ಭಾರತದ ಅಂದ್ರೆ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರವನ್ನ ಎಲ್ಲಿ ಸ್ಥಾಪಿಸಿದ್ರು? ಸಿಂಗಾಪುರ್, ರಂಗೂನ್, ಮಲೇಷ್ಯಾ, ಜರ್ಮನಿ. ಸೊ ಈ ತಾತ್ಕಾಲಿಕ ಸರ್ಕಾರವನ್ನ ಆ ಕಾಲಕ್ಕೆ ಇವರು ರಚನೆ ಮಾಡಿದ್ದು ಸಿಂಗಾಪುರ್ ಅಲ್ಲಿ. ಓಕೆ, ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಮ ಈ ಒಂದು ಹೋರಾಟ. ನೆಕ್ಸ್ಟ್ ಬರೋಣ. 20ನೇ ಪ್ರಶ್ನೆ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಯಾವ ವರ್ಷಗಳಲ್ಲಿ ಪೋರ್ಟ್ ಬ್ಲೇರ್ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಆಜಾದ್ ಹಿಂದ್ ಸರ್ಕಾರದ ಪ್ರಧಾನ ಕಚೇರಿ ಆಯಿತು ಅಂತ? ಅವರು ಅದನ್ನ ಹೆಡ್ ಕ್ವಾರ್ಟರ್ ಆಗಿ ಆಜಾದ್ ಹಿಂದ್ ಫೌಜ್ ನ ಸರ್ಕಾರದ ಪ್ರಧಾನ ಕಚೇರಿಯನ್ನ ಇಟ್ಕೊಂಡಿದ್ರು. ಎಷ್ಟು ವರ್ಷ? 1941, 42, 42, 43, 43, 44, 44, 45 ಇದೆ. ಯೋಚನೆ ಮಾಡಿ ನೋಡೋಣ.
ಭಾರತದಲ್ಲಿನ ವಿಚಾರಧಾರೆಗಳನ್ನ ನೋಡೋದಕ್ಕೆ ಅವರು ತ್ರಿಪುರಾ ಮುಖಾಂತರವಾಗಿ, ಮಿಜೋರಾಂ ತ್ರಿಪುರಾದ ಮುಖಾಂತರವಾಗಿ ಹೋರಾಟವನ್ನು ಶುರು ಮಾಡ್ತಾರೆ. ಅಲ್ಲಿಯವರೆಗೂ ಕೂಡ ಆಜಾದ್ ಹಿಂದ್ ಫೌಜ್ನ ಪ್ರಧಾನ ಕಚೇರಿಯಾಗಿ 1943-44 ಅಲ್ಲಿ ಇವರು ಅಂಡಮಾನ್ ಅನ್ನು ಮಾಡ್ಕೊಳ್ತಾರೆ. ಅಲ್ಲಿಯವರೆಗೂ ಇವರು ಹೋರಾಟ ಆಜಾದ್ ಹಿಂದ್ ಫೌಜ್ದು ಸಿಂಗಾಪುರ್ ರಚನೆ ಆಗಿತ್ತು. ಆಮೇಲೆ ಸರ್ಕಾರ ರಚನೆ ಆಯ್ತು, ಭಾಷಣಗಳಾಯ್ತು, ಡೆಲ್ಲಿ ಚಲೋ ಘೋಷಣೆಗಳೆಲ್ಲ ಆಯ್ತು. ಅಲ್ಲಿಂದ ಹೊರಡ್ತಾರೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಗಳು, ತ್ರಿಪುರಾ, ಮಿಜೋರಾಂಗಳು ಸಿಕ್ಕ ಮೇಲೆ ಆ ಕೇಂದ್ರವನ್ನು ಇಟ್ಕೊಳ್ತಾರೆ. ಇನ್ನು ಮುಂದೆ ಅವರು ಮಣಿಪುರ ಮುಖಾಂತರ, ಅಸ್ಸಾಂ ಮುಖಾಂತರ ಹೋರಾಟ ಮಾಡಬೇಕಾಗಿತ್ತು. ಆ ಸಂದರ್ಭಕ್ಕೆ ಜಪಾನ್ನ ಸಹಾಯ ಕೂಡ ಸಿಗ್ಲಿಲ್ಲ. ಕಾರಣ ಇಷ್ಟೇ, 1945 ವೇಳೆಗಾಗಲೇ ಜಪಾನ್ ನಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ದಾಳಿಗಳಾಗ್ಬಿಡ್ತು. ಹಾಗಾಗಿ ಜಪಾನೇ ಸುಟ್ಟೋದ್ಮೇಲೆ ಇದಕ್ಕೆ ಸೇನೆ ಸಹಾಯ ಸಿಗ್ಲಿಲ್ಲ. ಹೊಸ ಒಂದು ವಿಚಾರವನ್ನು ಪಡೆದಕ್ಕೋಸ್ಕರ ಅವರು ರಷ್ಯಾದ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಹಾಗೆ ರಷ್ಯಾ ಪ್ರವಾಸವನ್ನು ಕೈಗೊಳ್ಳುವಾಗಲೇ ಈ ಆಕ್ಸಿಡೆಂಟಲ್ ಆಗೋಯ್ತು ಅಂತ ಕೂಡ ನಮ್ಮಲ್ಲಿ ಹೇಳುತ್ತಾರೆ. ನೆಕ್ಸ್ಟ್ ಬರೋಣ, 21 ಕ್ವಶನ್ಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತ ರತ್ನವನ್ನ ಯಾವ ವರ್ಷದಲ್ಲಿ ಘೋಷಿಸಲಾಗಿತ್ತು? ಅದು ಆದ್ರೆ ತಗೊಳ್ಳಿಲ್ಲ ಅಲ್ಲ, ಯಾವಾಗ? ಈ ಪ್ರಶ್ನೆಗೆ ನಾವು ಉತ್ತರ ನೋಡೋದಾದ್ರೆ 1992 ನಲ್ಲಿ ಅವರಿಗೆ ಭಾರತ ರತ್ನ ಅವಾರ್ಡ್ ಅನ್ನ ಘೋಷಣೆ ಮಾಡಲಾಗಿತ್ತು. ಬಟ್ ಘೋಷಣೆ ಮಾಡಿದ ಮೇಲೆ ಅವರು, ಆ ಘೋಷಣೆಯಲ್ಲಿ ಒಂದು ಪದ ಇತ್ತು, ಮರಣೋತ್ತರವಾಗಿ ಅಂತ. ಓಕೆ, ಮರಣೋತ್ತರವಾಗಿ ಅವರಿಗೆ ನೀಡಲಾಗಿದೆ ಅಂತ ಹೇಳಿತ್ತು. ಇದಕ್ಕೋಸ್ಕರನೇ ಅವರ ಮಗಳು ಅನಿತಾ ಬೋಸ್ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಯಾವ ಕಾರಣಕ್ಕೂ ಅವ್ರನ್ನ ಹೇಗೆ ನೀವು ಮರಣೋತ್ತರ ಅಂತ ಹೇಳ್ತೀರಿ ಅಂತ. ಹಂಗಾಗಿ ಅದು ರಿಜೆಕ್ಟ್ ಆಯ್ತು ಅವಾಗ. ನೆಕ್ಸ್ಟ್ ಬರೋಣ, 22ನೇ ಪ್ರಶ್ನೆ. ಸುಭಾಷ್ ಚಂದ್ರ ಬೋಸ್ ಅವರು ಯಾವ ವರ್ಷದಲ್ಲಿ ಭಾರತದ ಮಧ್ಯಂತರ ಸರ್ಕಾರ, ಅರ್ಜಿ ಹುಕುಮತ್ ಇ ಹಿಂದ್ ಅಂತ ಕರಿತೀವಿ, ಇದನ್ನ ರಚನೆ ಮಾಡಿದ್ರು ಅಂತನೂ ಕೂಡ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಯಲ್ಲಿ ನೀವು ನೋಡ್ಬೋದು, ಸೇಮ್ ಕ್ವಶನ್ಸ್. ಮಧ್ಯಂತರ ಸರ್ಕಾರ ರಚನೆ ಮಾಡಿದ್ದು ಈ ಹಿಂದೆ ನಾವು ನೋಡಿದ್ವಿ, ಸಿಂಗಾಪುರ್ ವಿಚಾರ, ಆಜಾದ್ ಹಿಂದ್ ಫೌಜ್ ಅಂತೇಳಿ. ಬಟ್ ಒಂದ್ ಭಾಷೆ ಕೂಡ ಕೇಳ್ತಾರೆ ಇಲ್ಲಿ, ಅರ್ಜಿ ಹುಕುಮತ್ ಈ ಹಿಂದ್ ಸರ್ಕಾರ ಅಂತ ಒಂದು ಪ್ರಶ್ನೆ ಕೇಳ್ಬಿಡ್ತಾರೆ. ಅದ್ ಯಾವಾಗ ಅಂತೇಳಿ ಕೂಡ ಕೇಳಿದಾಗ ಕೂಡ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಡಿ. ಸೇಮ್ ಕ್ವಶನ್ಸ್. ಅವ್ರು ಸಿಂಗಾಪುರದಲ್ಲಿ ಇದನ್ನು ರಚನೆ ಮಾಡಿರ್ತಕ್ಕಂಥ ಅವಧಿ ಕೂಡ ಹೇಳ್ತೀವಿ. ಅವಾಗ 1943 ನಲ್ಲಿ ಈ ಒಂದು ಹೋರಾಟ ಆ ಕಾಲದಲ್ಲಿ ನಡೆದಿತ್ತು ಅಂತ. ನೆಕ್ಸ್ಟ್ ಬರೋಣ, 23 ಕ್ವಶನ್ಸ್ ಇದೆ. ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಅವರು ಜನವರಿ 23, 1891ರಲ್ಲಿ ಹುಟ್ಟಿದ್ರು ಅಂತೇಳಿ. ದೆನ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇನೆಯ ಸ್ಥಾಪಕರಾಗಿದ್ರು ಅಂತ. ಅವರ ತಂದೆ ಜಾನಕಿನಾಥ್ ಬೋಸ್ ಅವರು. ಆಯ್ಕೆಗಳು ಇದೆ. ಸೊ 1, 2 ಸರಿ, 3 ಮಾತ್ರ ಸರಿ, 2, 3 ಸರಿ, ಮೇಲ್ನ ಯಾವುದೂ ಅಲ್ಲ. ಸೂಪರ್ ಆಗಿದೆ ಪ್ರಶ್ನೆ ನೋಡಿ. ಇದು ಆನ್ಸರ್ ಬಂದ್ಬಿಟ್ಟು ಇದು 2 ಮತ್ತೆ 3ರ ಪ್ರಶ್ನೋತ್ತರಗಳು ಮಾತ್ರ ಸರಿ ಇದೆ ಅಂತ. ಈ 1ನೇದು ರಾಂಗ್ ಇದೆ ಇದು. ಓಕೆ, ಅವರು ಜನವರಿ 23, 1897ರಂದು ಜನಿಸ್ತಾರೆ. ಓಕೆ, ರಂದು ಜನಿಸ್ತಾರೆ, 91 ಅಲ್ಲ. ಇನ್ನು ಭಾರತ ರಾಷ್ಟ್ರೀಯ ಸೇನೆ INC ಸ್ಥಾಪಕರು ಕೂಡ ಇವರೇನೆ. ಇವನ ಅವ್ರ ತಂದೆ ಜಾನಕಿನಾಥ್ ಬೋಸ್ ಕೂಡ ಹೌದು. ಅದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ ಇದೆ. ಸುಭಾಷ್ ಚಂದ್ರ ಬೋಸ್ ಯಾರನ್ನ ತಮ್ಮ ರಾಜಕೀಯ ಗುರುವನ್ನು ಅಂತೇಳಿ ಕರೀತಾ ಇದ್ರು? ಚಿತ್ತರಂಜನ್ ದಾಸ್, ಗೋಪಾಲ್ ಕೃಷ್ಣ ಗೋಖಲೆ, ಮಹಾತ್ಮ ಗಾಂಧಿ, ವಿವೇಕಾನಂದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ. ಇದು ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಅಂತ ಹೇಳಿ ಯಾರನ್ನ ಕರಿತಿದ್ರು ಅಂದ್ರೆ ಚಿತ್ತರಂಜನ್ ದಾಸ್ ಅವ್ರನ್ನ. ಇದು ಕೂಡ ಅಷ್ಟೇನೆ, ಮಹಾತ್ಮ ಗಾಂಧೀಜಿನೇ ಸುಭಾಷ್ ಚಂದ್ರ ಬೋಸ್ ಅವರನ್ನ ಯಾರ ಜೊತೆ ಕಳಿಸ್ತಾರೆ ಅಂದ್ರೆ ಚಿತ್ತರಂಜನ್ ದಾಸ್ ಅವ್ರ ಜೊತೆ ಕೆಲಸ ಮಾಡ್ಲಿ ಅಂತ. ಹಾಗೆ ಕೆಲಸ ಮಾಡ್ತಾನೆ ಚಿತ್ತರಂಜನ್ ದಾಸ್ ಅವರು ಏನ್ ತಾವು ಹೊರಡಿಸ್ತಿದ್ದಂತ ಫಾರ್ವರ್ಡ್ ಪತ್ರಿಕೆ ಇತ್ತು, ಈ ಫಾರ್ವರ್ಡ್ ಪತ್ರಿಕೆಯನ್ನ ಮುನ್ನಡೆಸ್ಕೊಂಡು ಹೋಗುವಂತ ಕೆಲಸ ಕೂಡ ಕೊಡ್ತಾರೆ. ಬಟ್ ಯಾವಾಗ 1925ಗೆ ಚಿತ್ತರಂಜನ್ ದಾಸ್ ಮರಣ ಹೊಂತಾರೋ, ಆ ಮರಣ ಹೊಂದಿದ ನಂತರ ಈ ಫಾರ್ವರ್ಡ್ ಪತ್ರಿಕೆಯನ್ನ ಮುಂದುವರ್ಸ್ಕೊಂಡು ಬಂದವ್ರೆ ಸುಭಾಷ್ ಚಂದ್ರ ಬೋಸ್ ಅವರು. ಇವ್ರು ಮುಂದುವರ್ಸ್ಕೊಂಡು ಬರ್ತಾರೆ. ಹಾಗಾಗಿನೇ ತಮ್ಮ ಗುರುವಿನ ನೆನಪಿಗಾಗಿ ಇದ್ರ ಮುಂದೆ ಅವರು ಫಾರ್ವರ್ಡ್ ಬ್ಲಾಕ್ ಅಂತ ಹಾಕಿ ತಮ್ಮ ರಾಜಕೀಯ ಪಕ್ಷವನ್ನ ಕಟ್ಟಿದ್ರು. ಕ್ವೆಶ್ಚನ್ ನಂಬರ್ 25 ಇದೆ. ಈ ಕೆಳಗಿನವುಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ. ಅವ್ರ ತಾಯಿ ಪ್ರಭಾವತಿ ದೇವಿ, ಜನನ ಕೋಲ್ಕತ್ತಾ, ಅವ್ರ ತಂದೆ ಒಬ್ಬ ವಕೀಲರಾಗಿದ್ರು.
ಫಾರ್ವರ್ಡ್ ಬ್ಲಾಕ್ ರಚನೆ 1939. ಯಾವ್ದು ಸರಿಯಾಗಿ ಹೊಂದಾಣಿಕೆ ಆಗಲ್ಲ ನೋಡಿ. ಈ ಪ್ರಶ್ನೆ ಕರೆಕ್ಟ್ ಆಗಿ ನಾವು ನೋಡೋದಾದ್ರೆ ಇದೇ ರಾಂಗ್. ಓಕೆ, ಇದೇ ರಾಂಗ್. ಯಾಕೆ ಅಂತಂದ್ರೆ ಅವರು ಹುಟ್ಟಿದ್ದು ಕಟಕ್ನಲ್ಲಿ ಹುಟ್ಟಿದ್ದವರು. ಕಟಕ್ನಲ್ಲಿ ಹುಟ್ಟಿದ್ರೆ ಅದು ಒಡಿಸ್ಸಾಕ್ ಬರುತ್ತೆ, ಕೋಲ್ಕತ್ತಾದಲ್ಲ. ಹಂಗಾಗಿ ಕಟಕ್ ಇಸ್ ದ ರೈಟ್ ಆನ್ಸರ್ಸ್. ಹಾಗಾಗಿ ಇದಿಷ್ಟು ಕೂಡ ನಿಮ್ಗೆ ಗೊತ್ತಿರಬೇಕಾಗಿತ್ತು. ಓಕೆ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಸುಭಾಷ್ ಚಂದ್ರ ಬೋಸ್ ಸವಿನೆನಪು ಪ್ರಶ್ನೋತ್ತರ ಸಂವಾದ. ಮುಂದಿನ ವಿಡಿಯೋದಲ್ಲಿ